ಜಾತಿ ಗಣತಿ ಬಗ್ಗೆ ಇವತ್ತು ಬರುತ್ತೆ ಅಂತ ಇದೆ. ಕ್ಯಾಬಿನೆಟ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ಜಾತಿ ಗಣತಿ ಯಾರೂ ನೋಡಿಲ್ಲ ಇದುವರೆಗೂ. ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ, ಆದರೆ ಅದರ ಮಾಹಿತಿ ಇದುವರೆಗೂ ಯಾರಿಗೂ ಸಿಕ್ಕಿಲ್ಲ. ಊಹೆ ಮಾಡಿಕೊಂಡು ಅದರ ಬಗ್ಗೆ ಕಾಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ. ಆಮೇಲೆ ಜಾತಿ ಗಣತಿ ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ ಮುಂದಕ್ಕೆ. ಒಂದು ಸಲ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ. ಆಗ ಅದರಲ್ಲಿ ತಪ್ಪುಗಳಿದ್ದರೆ ಕಾಮೆಂಟ್ ಮಾಡ್ಬೋದು, ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಇಲ್ಲ ಲೋಪದೋಷಗಳಿದ್ದರೆ ಸರಿ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಎಲ್ಲ ಅವಕಾಶಗಳು ಇರುತ್ತೆ. ಅದನ್ನು ನೋಡ್ದೇ ಕಾಮೆಂಟ್ ಮಾಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸಮಸ್ಯೆ ಏನಂತಂದ್ರೆ ನಮ್ಮ ಮನೆಗಳಿಗೆ ಬಂದಿಲ್ಲ, ಈ ರೀತಿಯಾದಂಥ ಗಣತಿ ಆಗಿರೋದೇ ಗೊತ್ತಿಲ್ಲ ಅನ್ನೋಂಥದ್ದು ಆರೋಪ ಇದೆ. ನಿಮ್ಮ ಪಕ್ಷದವರು ಮಾಡಿದ್ದಾರೆ, ಬಿಜೆಪಿಯಲ್ಲೂ ಮಾಡಿದ್ದಾರೆ, JDSನಲ್ಲೂ ಮಾಡಿದ್ದಾರೆ. ಅದಕ್ಕೂ ಅವಕಾಶ ಇದೆಯಲ್ಲ. ಈ ಒಂದ್ಸಲಿ ಮಣ್ಣೆ ಆದಮೇಲೆ ಆಮೇಲೆ ಆ ಥರ ಲೋಪದೋಷಗಳಾಗಿದೆ, ಅದನ್ನು ಸರಿಪಡಿಸಿ ಅಂತ ಹೇಳ್ಬೋದು. ಎಲ್ಲ ರಾಜಕೀಯ ಪಕ್ಷಗಳಿಗೂ ಅವಕಾಶ ಇದೆ, ಎಲ್ಲ ಮುಖಂಡರು ಮಾತಾಡ್ಬೋದು, ಸಾರ್ವಜನಿಕರು ಹೇಳ್ಬೋದು, ಸಂಘ ಸಂಸ್ಥೆಗಳು ಹೇಳ್ಬೋದು, ನೀವು ಮಾಧ್ಯಮದವರು ನೀವು ಕೂಡ ಹೇಳ್ಬೋದು. ಅವಕಾಶ ಇದೆ. ಈಗ ಸರ್ ಅದು 2015ರಲ್ಲಿ ಮಾಡಿದ್ದು, ಈಗ 2025, 10 ವರ್ಷ ಆದ್ಮೇಲೆ ಈ ದಾಖಲಾತಿ ತೆಗಿತಾ ಇರೋದ್ರಿಂದ ಅದರ ಸ್ಯಾನಿಟಿ ಎಷ್ಟಿರುತ್ತೆ? 10 ವರ್ಷ ಆದ್ಮೇಲೆ ಎಷ್ಟು ಬದಲಾವಣೆಗಳಾಗುತ್ತೆ? ಈಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಯಾವ ಸಂದೇಶ ಹೋಗುತ್ತೆ? ಇದು ರಾಜಕೀಯ ಸಂದೇಶಕ್ಕೋಸ್ಕರ ಮಾಡ್ತಿರೋಂಥದ್ದು ಅಥವಾ ನಿಜವಾಗ್ಲೂ ಜಾರಿ ಮಾಡೋದಾದ್ರೆ 10 ವರ್ಷದ ಹಳೆ ಡಾಕ್ಯುಮೆಂಟ್ನ ಜಾರಿ ಮಾಡೋದು? ಈಗ 10 ವರ್ಷ ಅಲ್ಲ, 2017ರಲ್ಲೇನೋ 15ರಲ್ಲಿ ಮಾಡಿದ್ದು, 18ರಲ್ಲಿ ನಮ್ಮ ಸರ್ಕಾರ ಹೋಗ್ಬಿಡ್ತು. 5 ವರ್ಷ ಬೇರೆ ವಿಪಕ್ಷ ಅಧಿಕಾರದಲ್ಲಿತ್ತು. ಈಗ ನಾವು ಬಂದಿದ್ದೀವಿ. ಈ ಜಾತಿ ಗಣತಿಗೆ ಆದೇಶ ಕೊಟ್ಟಿದ್ದೆ ನಮ್ಮ ಸರ್ಕಾರ. ಈಗ ಅದನ್ನು ಕ್ಯಾಬಿನೆಟ್ಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಂದ ಮೇಲೆ ನ್ಯೂನತೆಗಳಿದ್ದರೆ ಸರಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಅವಕಾಶಗಳು ಇರುತ್ತೆ.